ನೀವು KCT ಬರ್ದಿರೋ ಸ್ಟೂಡೆಂಟ್ ಇದ್ರೆ ನೀವೇನು ಮಾಡ್ತಾ ಇದ್ರು ಸ್ಟಾಪ್ ಇಟ್ ಅಂಡ್ ವಾಚ್ ದಿಸ್ ವಿಡಿಯೋ. ಸೊ ಫಸ್ಟ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಇವತ್ತು ರಿಲೀಸ್ ಆಗಿದೆ. ಆಮೇಲೆ ತುಂಬಾ ಜನ ಪ್ಯಾನಿಕ್ ಆಗ್ತಿರ್ತಾರೆ, ಕೆಲವೊಬ್ಬರಿಗೆ ಕಾಲೇಜಸ್ ಸಿಕ್ಕಿಲ್ಲ. ಆಮೇಲೆ ಸಿಕ್ತಂದ್ರೂ ಕೂಡ ದೇ ಗಾಟ್ ವೆರಿ ಲೋಯೆಸ್ಟ್ ಕಾಲೇಜ್, ಯಾಕಂದ್ರೆ ರ್ಯಾಂಕ್ ಇನ್ಫ್ಲೇಷನ್ ಆಗ್ಬಿಟ್ಟಿದೆ. ನೀವು ಪ್ರಿವಿಯಸ್ ಇಯರ್ ಕಟ್ ಆಫ್ ನೋಡಿದ್ರೆ ನಿಮ್ಗೆ ಆ ತರ ಕಾಲೇಜ್ ಸಿಗ್ತಾನೆ ಅಲ್ಲ. ಆಕ್ಚುಲಿ ಇದೇ ತರ ಸೇಮ್ ಕೇಸ್ ನಾನ್ KCT ಬರೆದಾಗ 2021 ಅಲ್ಲಿ ಇದೇ ತರ ಆಗಿತ್ತು. ಯಾರಿಗೂ ಸೀಟೇ ಸಿಗ್ತಾರಲ್ಲ, ರ್ಯಾಂಕ್ ಇನ್ಫ್ಲೇಷನ್ ಫುಲ್ ಹೈ ಆಗಿತ್ತು. ಅವಾಗ ನಾನು ಹೆಂಗ್ ಮಾಡಿದೆ, ಅದಕ್ಕೆ ರೀಸನ್ ಏನಿದೆ ಅಂತ ಅದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅಂಡ್ ಐ ನೋ ತುಂಬಾ ದಿನ ನಾನು ವಿಡಿಯೋ ಮಾಡೇನೆ ಅಲ್ಲ, ಸೊ ಈಗಿಂದ ಕಂಟಿನ್ಯೂಸ್ಲಿ ವಿಡಿಯೋ ಬರ್ತಾ ಇರುತ್ತೆ. ಸೊ ಡೂ ಸಬ್ಸ್ಕ್ರೈಬ್ ಇಫ್ ದಿಸ್ ಹೆಲ್ಪ್ಸ್ ಯು ಆರ್ ಎಲ್ಸ್ ಅನ್ಸಬ್ಸ್ಕ್ರೈಬ್ ಇಟ್. ಫಸ್ಟ್ ಥಿಂಗ್ ಪ್ಯಾನಿಕ್ ಆಗ್ಬಿಡಿ, ನಿಮಗೆ ಬೇಕಾಗಿರೋ ಕಾಲೇಜ್ ಸಿಕ್ಕಿಲ್ಲ ಅಥವಾ ಕಾಲೇಜಸ್ ಸಿಕ್ಕಿಲ್ಲ ಅಂದ್ರೆ ನಾವು ಡೋಂಟ್ ವರಿ, ಯಾಕಂದ್ರೆ ದಿಸ್ ಇಸ್ ಜಸ್ಟ್ ಅ ಪ್ರೊವಿಷನಲ್, ದಿಸ್ ಇಸ್ ಜಸ್ಟ್ ಫಾರ್ ಅ ಸೇಫ್ಟಿಗೆ ಅಂತ ಅವ್ರು ಮಾಡ್ತಿದ್ದಾರೆ. ಆಮೇಲೆ ನಾಳೆ ಆಕ್ಚುಲಿ ಬಿಡುಗಡೆ ಆಗುತ್ತೆ ದ ರಿಯಲ್ ರಿಸಲ್ಟ್, ದ ಫಸ್ಟ್ ರೌಂಡ್. ಆಕ್ಚುಲಿ 90% ಆಫ್ ದ ಥಿಂಗ್ಸ್ ಸೇಮೇ ಇರುತ್ತೆ. ನಿಮ್ಗೆ ಏನ್ ಸಿಕ್ಕಿರುತ್ತೆ ಅದು ಫಸ್ಟ್ ರೌಂಡ್ ಅಲ್ಲಿ ಅದು ಕೂಡ ಸಿಗ್ಬೋದು. ಇಟ್ಸ್ ವೆರಿ ಹೈ ಚಾನ್ಸ್. ಅಥವಾ ನಿಮ್ದಾರೋ ಫ್ರೆಂಡ್ ತಾನೆ, ಅವ್ನಿಗೆ ನಿಮ್ಗಿಂತಲೂ ಕಡಿಮೆ ರ್ಯಾಂಕ್ ಇದ್ದು ಅವ್ನಿಗೆ ಚೆನ್ನಾಗಿ ಕಾಲೇಜ್ ಸಿಕ್ಕಿದೆ ಕಂಪೇರ್ ಟು ಯು, ಹಂಗಂದ್ರೆ ದಟ್ಸ್ ಅ ವೆರಿ ರಾಂಗ್ ಥಿಂಗ್. ಅದನ್ನ ನೀವು KCTಗೆ ರಿಪೋರ್ಟ್ ಮಾಡಬಹುದು. ಅವ್ರ ಆಫಿಷಿಯಲ್ ಇಮೇಲ್ ಅಲ್ಲಿ ಹೋಗಿ ಯು ಕ್ಯಾನ್ ಜಸ್ಟ್ ಕಂಪ್ಲೇಂಟ್. ಸೊ ಲೆಟ್ಸ್ ವೇಟ್ ಫಾರ್ ದ ಫಸ್ಟ್ ರೌಂಡ್. ಫಸ್ಟ್ ರೌಂಡ್ ಆದ್ಮೇಲೆ ದೇರ್ ಆರ್ ಆಕ್ಚುಲಿ 4 ಚಾಯ್ಸಸ್. ಫಸ್ಟ್ ಚಾಯ್ಸ್ ಏನಂದ್ರೆ ನಿಮಗೆ ಕಾಲೇಜಿಗ ಇಷ್ಟ ಆಗಿದೆ, ಯು ವಾಂಟ್ ಟು ಗೋ ವಿತ್ ಇಟ್. ಆಮೇಲೆ KCT ಕೌನ್ಸಿಲಿಂಗ್ ಇಂದ ನಿಮಗೆ ಎಕ್ಸಿಟ್ ಬೇಕಂದ್ರೆ ಯು ಕ್ಯಾನ್ ಗೋ ವಿತ್ ದ ಫಸ್ಟ್ ಚಾಯ್ಸ್. ಅದಾದ್ಮೇಲೆ ಒಂದು 3 to 4 ಡೇಸ್ ಆದ್ಮೇಲೆ ನೀವು ಫೀಸ್ ಪೇ ಮಾಡಬೇಕು ಅಂಡ್ ದೆನ್ ದಟ್ಸ್ ಇಟ್, ಯು ಆರ್ ಡನ್ ಫಾರ್ ದ KCT. ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಚಾಯ್ಸ್. ನಾನು ಕೂಡ ಅದೇ ಚೂಸ್ ಮಾಡಿದ್ದು. ಸೆಕೆಂಡ್ ಚಾಯ್ಸ್ ಏನಂದ್ರೆ ನಿಮ್ಗೆ ಇದ್ರೋ ಕಾಲೇಜ್ ನೀವು ಹೋಲ್ಡ್ ಮಾಡ್ತೀರಾ. ಸೊ ನೀವು ಸಿಕ್ಕಿರೋ ಕಾಲೇಜ್ಗಿಂತ ಮೇಲಿರೋ ಕಾಲೇಜಸ್ ನಿಮ್ಗೆ ಸಿಕ್ತು ಅಂದ್ರೆ ಯು ವಿಲ್ ಗೆಟ್ ದೋಸ್ ಕಾಲೇಜಸ್. ಆಮೇಲೆ ಕೆಳಗಿರೋ ಕಾಲೇಜಸ್ ಎಲ್ಲ ಡಿಲೀಟ್ ಆಗ್ಬಿಡುತ್ತೆ. ಸೊ ದಿಸ್ ಇಸ್ ಒನ್ ಇಂಪಾರ್ಟೆಂಟ್ ಥಿಂಗ್. ಸೊ ಯಾವ ಕಾಲೇಜಸ್ ಪ್ರಿಯಾರಿಟಿ ಮೇಲೆ ಇದೆಲ್ಲ ಅವಕ್ಕಷ್ಟೇ ನಿಮ್ KCT ಕೌನ್ಸಿಲಿಂಗ್ ಆಗುತ್ತೆ. ಕೆಳಗಿರೋ ಕಾಲೇಜಸ್ ಆಟೋಮೆಟಿಕ್ಲಿ ಡಿಲೀಟ್ ಆಗ್ಬಿಡುತ್ತೆ. ಅದಕ್ಕೆ ಫಸ್ಟ್ ರೌಂಡ್ ಆದ್ಮೇಲೆ ನಿಮ್ಗೆ ಒಂದು ಚಾನ್ಸ್ ಕೊಟ್ಟಿರ್ತಾರೆ ಟು ಎಡಿಟ್ ದ ಕಾಲೇಜಸ್. ಎಡಿಟ್ ಅಂದ್ರೆ ಇದ್ರಲ್ಲಿ ನೀವು ಹೊಸದ್ ಕಾಲೇಜಸ್ ಆಡ್ ಮಾಡಕ್ ಬರಲ್ಲ, ಯು ಕ್ಯಾನ್ ಓನ್ಲಿ ರೀ ಆರ್ಡರ್ ಅಥವಾ ಯು ಕ್ಯಾನ್ ಡಿಲೀಟ್ ದ ಕಾಲೇಜಸ್. ಸೊ ನಿಮ್ ಪ್ರಿಯಾರಿಟಿ ಮೇಲೆ ಕಾಲೇಜ್ನ ರೀ ಆರ್ಡರ್ ಮಾಡಿ ಆಮೇಲೆ ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದು. ಆಮೇಲೆ ಚಾಯ್ಸ್ 3 ಏನಂದ್ರೆ ನಿಮ್ಗೆ ಸಿಕ್ಕಿರೋ ಕಾಲೇಜ್ ನಿಮ್ಗೆ ಬೇಡ, ಬೇಕಾಗಿಲ್ಲ. ಆಮೇಲೆ ಉಳಿದಿರೋ ಬೇರೆ ಕಾಲೇಜಸ್ ಅಲ್ಲಿ ನೀವು ಕೌನ್ಸಿಲಿಂಗ್ ಮುಂದೆ ಹೊರಿಸ್ತೀರಾ ಅಂದ್ರೆ ಯು ಕ್ಯಾನ್ ಡೂ ದಿಸ್ ಚಾಯ್ಸ್ 3. ಬಟ್ ಇಟ್ಸ್ ವೆರಿ ರಿಸ್ಕಿ, ಯಾಕಂದ್ರೆ ನಿಮ್ ಕಾಲೇಜ್ ಹೋದ್ಮೇಲೆ ಬೇರೆ ಚಾಯ್ಸಸ್ ಅಲ್ಲಿ ನಿಮ್ ಕಾಲೇಜ್ ಸಿಗುತ್ತಾ ಸಿಗೋದಿಲ್ವಾ ದಟ್ಸ್ ನಾಟ್ ಗ್ಯಾರಂಟಿಡ್. ಸೊ ಅದಕ್ಕೆ ನಾನು ಪ್ರಿಫರ್ ಮಾಡ್ತೀನಿ ಗೋ ವಿತ್ ಚಾಯ್ಸ್ 2. ಅದಾದ್ಮೇಲೆ ಚಾಯ್ಸ್ 4 ಏನ್ ಬರುತ್ತೆ, ನಿಮ್ KCTನೇ ಬೇಡ, ನಿಮ್ಗೇನೋ ನೀಟು ಅಥವಾ JEE ಅಥವಾ ಏನೋ ಬೇರೆ ಯು ವಾಂಟ್ ಟು ಡೂ ಸಮಥಿಂಗ್, KCT ಕಾಲೇಜಸ್ ಬೇಡ ಅಂದ್ರೆ ಯು ಕ್ಯಾನ್ ಗೋ ಟು ದ ಚಾಯ್ಸ್ 4. ನೀವು KCT ಕೌನ್ಸಿಲಿಂಗ್ ಇಂದ ಎಕ್ಸಿಟ್ ಆಗ್ಬಿಡ್ತೀರಾ. ಸೊ ನೆಕ್ಸ್ಟ್ ಪಾಯಿಂಟ್ ಹೋಗೋಣ, ದಟ್ ಇಸ್ ರ್ಯಾಂಕ್ ಇನ್ಫ್ಲೇಷನ್. ಯಾಕೆ ಈ ತರ ಇಷ್ಟು ರ್ಯಾಂಕ್ ಬಂದಿದೆ ಅಂತ. ನನ್ನ ಟೈಮಲ್ಲೂ ಕೂಡ ಇದೇ ತರ ಆಗಿದ್ದು. ಫಸ್ಟ್ ರೌಂಡ್ ಅಲ್ಲಿ ನಂಗೆ ಸಿಗ್ಲಿಲ್ಲ, ಮಾಕ್ ಅಲಾಟ್ಮೆಂಟ್ ಅಲ್ಲೂ ಕೂಡ ಸಿಗ್ಲಿಲ್ಲ, ಸೆಕೆಂಡ್ ರೌಂಡ್ ಅಲ್ಲೂ ಕೂಡ ನಂಗೆ ಬೇಕಾದಿದ್ದ ಕಾಲೇಜ್ ಸಿಗ್ಲಿಲ್ಲ. ಈ ತರ ಎದಕ್ಕಾಗಿತ್ತು ಅಂದ್ರೆ ರ್ಯಾಂಕ್ ಇನ್ಫ್ಲೇಷನ್. ಈಗ ಫಾರ್ ಎಕ್ಸಾಂಪಲ್ ನೀಟ್ ಸ್ಟೂಡೆಂಟ್ಸ್ ಏನಿದ್ದಾರೆ ಅವ್ರದ್ದು ರಿಸಲ್ಟ್ ಇನ್ನವರೆಗೂ ಅನೌನ್ಸ್ ಆಗಿಲ್ಲ. ಸೊ ಅವ್ರು ಏನ್ ಮಾಡ್ತಿದ್ದಾರೆ, KCT ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಏನಾಗಿದೆ, ಅವ್ರಿಗೂ ಕೂಡ ಕಾಲೇಜಸ್ ಅಲೌಟ್ ಆಗ್ತಾ ಇದೆ. ಆಮೇಲೆ ಸೆಕೆಂಡ್ ರೌಂಡ್ ಆದ್ಮೇಲೆ KCT ಅವ್ರು ಏನ್ ಮಾಡಿದ್ರು, ಇವ್ರು ಹೀಗೆ ಮಾಡಿದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಸೀಟ್ಸೇ ಸಿಗಲ್ಲ ಅಂತ ಸೆಕೆಂಡ್ ರೌಂಡ್ ಆದ್ಮೇಲೆ ಅವರು ನೋಟಿಸ್ ಅನೌನ್ಸ್ ಮಾಡಿದ್ರು. ಅಕಸ್ಮಾತ್ ಯಾರ್ಯಾರು ನೀಟ್ ಸ್ಟೂಡೆಂಟ್ಸು ಏನೋ ಇಲ್ದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ, ಆಮೇಲೆ ಥರ್ಡ್ ರೌಂಡ್ ಆದ್ಮೇಲೆ ಅವ್ರ ಕಾಲೇಜ್ ಬೇಡ ಅಂತ ಬಿಟ್ಟೋದ್ರೆ ದೇ ಹ್ಯಾವ್ ಟು ಪೇ ಅರೌಂಡ್ 20 lakh ಫೈನ್ ಏನು ಕೊಡಬೇಕಾಗಿತ್ತು. ಅದು ಕೇಳಿದ ತಕ್ಷಣ ಎಲ್ಲ ನೀಟ್ ಸ್ಟೂಡೆಂಟ್ಸು ಯಾರ್ಯಾರು ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದಾರಲ್ಲ, ಹಂಗೆ ಡಮ್ಮಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು, ಅವರೆಲ್ಲ ಹೊರಟೋಗ್ಬಿಟ್ರು ಸೆಕೆಂಡ್ ರೌಂಡ್ ಆದ್ಮೇಲೆ. ಆಮೇಲೆ ಥರ್ಡ್ ರೌಂಡ್ಗೆ ಎಲ್ರಿಗೂ ಬೇಕಾದ ಕಾಲೇಜಸ್ ಸಿಕ್ತು. ಸೊ ಇದು ಸೇಮ್ ಸಿಚುವೇಶನ್ ಆಗಿದೆ. ನೀಟ್ ಕೂಡ ಡಿಲೇ ಆಗಿದೆ, ಪೇಪರ್ ಲೀಕ್ ಆಗಿ ಇನ್ನೊಂದ್ಸತ ರೀ ಎಕ್ಸಾಮ್ ಕೊಟ್ಟಿದ್ದಾರೆ. ಅದಕ್ಕೆ ಸೇಮ್ ಸಿಚುವೇಶನ್ ಆಗ್ತಾ ಇದೆ, ಜಸ್ಟ್ ಲೈಕ್ 2021. ಸೊ ಈ ಟೈಮಲ್ಲಿ ನೀವೇನು ಹೆದರಕ್ಕೆ ಹೋಗಬೇಡಿ, ಗೋ ಫಾರ್ ದ ರೌಂಡ್ 2 ಇಲ್ಲ ಗೋ ಫಾರ್ ದ ರೌಂಡ್ 3 ಆಸ್ ವೆಲ್. ಅದ್ರದ್ದೇನು ಅಷ್ಟು ರಿಸ್ಕ್ ಇರಲ್ಲ, ಯಾವ ಕಾಲೇಜಸ್ ಸ್ಟಾರ್ಟ್ ಮಾಡೋದಲ್ಲ. ಮಾಡಿದ್ರು ಕೂಡ ಫಸ್ಟ್ 1 week 2 weeks ಬರೀ ಇನಾಗ್ರೇಷನ್ ಆದಿದ್ದು ಅಷ್ಟೇ ಇರುತ್ತೆ. ಸೊ ದಟ್ಸ್ ಇಟ್. ನಿಮ್ಗೆ ಯಾವ ಕಾಲೇಜ್ ಸಿಕ್ಕಿದೆ ಅಂತ ಕಮೆಂಟ್ಸ್ ಅಲ್ಲಿ ಹಾಕಿ, ಅಥವಾ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇದ್ದರೆ ಕಮೆಂಟ್ಸ್ ಅಲ್ಲಿ ಹಾಕಿ, ನಾನು ಟ್ರೈ ಮಾಡ್ತೀನಿ ಎಲ್ರಿಗೂ ಆನ್ಸರ್ ಮಾಡೋದಕ್ಕೆ. ಸೊ ದಟ್ಸ್ ಇಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.